ಒಲಿ ಮೇಲೆ ಅಡುಗೆ ಮಾಡೋದಕ್ಕೂ ಗ್ಯಾಸ್ ಮೇಲೆ ಅಡುಗೆ ಮಾಡೋದಕ್ಕೂ ಭಾಳ ಫರಕ್ ಐತಿ ನೋಡ್ರಿ. ಒಲಿ ಮೇಲೆ ಅಡುಗೆ ಮಾಡೋದಕ್ಕೂ ಗ್ಯಾಸ್ ಮೇಲೆ ಅಡುಗೆ ಮಾಡೋದಕ್ಕೂ ಭಾಳ ಫರಕ್ ಐತಿ ನೋಡ್ರಿ. ಮತ್ತೆ ಇನ್ನೊಂದು ಏನಂದ್ರೆ ಗ್ಯಾಸ್ ಮೇಲೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ, ಆದ್ರೆ ಒಲಿ ಮೇಲೆ ಟೇಸ್ಟ್ ಬರ್ತೈತಿ. ಆದ್ರೆ ಒಲಿ ಮೇಲೆ ಮಾಡೋದು ಭಾಳ ಕಷ್ಟ ಆಗ್ತೈತಿ. ಕಸ್ಟಮರಿಗಂತರೂ ಮಾಡಕ್ ಹೋದ್ರೆ ಲೇಟ್ ಆಗ್ಬಿಡ್ತೈತಿ. ಒಲಿ ಹಚ್ಬೇಕು ಉರಿಬೇಕಂದ್ರೆ ಲೇಟ್ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ಗ್ಯಾಸಿಗೆ ಆಲ್ಮೋಸ್ಟ್ಲಿ ಎಲ್ಲರೂ ಗ್ಯಾಸ್ ಜನ ಮಾಡೋರೆ. ಮನ್ಯಾಗಾದ್ರೆ ಎಲ್ಲ ಒಲಿ ಮೇಲೆ ಮಾಡ್ತಾರೆ, ಅದು ಕರೆಕ್ಟ್ ಆಗ್ಬಿಡ್ತೈತಿ. ಮನೆ ಕಡೆ ಎಲ್ಲ ಕರೆಕ್ಟ್ ಆಗ್ಬಿಡ್ತೈತಿ. ಆದ್ರೆ ಒಲಿ ಮೇಲಿಂದ ಊಟದ ಟೇಸ್ಟ್ ಬೇರೆ ಇದಾವ್ರಿ. ಮತ್ತೆ ಇವಾಗ ಕುದಿಯಾಕ ಹಾಕೇನ್ರಿ, ಮಸಾಲೆ ಎಲ್ಲ ಹಾಕಿ ಕುದಿಯಾಕಂತೈತಿ. ಏನಿಲ್ಲ, ಏನು ಸ್ಪೆಷಲ್ ಏನು ಮಾಡಾವಂತಿಲ್ಲ. ಇವತ್ತು ಇದೆ ಬ್ಯಾಳಿ ಸಾಂಬಾರ ಮಾಡಾವಂತೀವಿ. ಏನು ಇದಿಲ್ಲ, ಬ್ಯಾಳಿ ಸಾಂಬಾರ ಮಾಡಾವಂತೀವಿ. ರಾತ್ರಿ ಆದ್ರೆ ಸಂಡೇ ಗಿಂಡೆ ಆದ್ರೆ ಮಾಡ್ತೀವಿ ಚಿಕನ್ ಗಿಕನ್, ಹಂಗೇನಿಲ್ಲ. ಮತ್ತು ಏನು ನಮ್ಮ ಹೋಟ್ಲ ನಾನ್ ವೆಜ್, ಬೇರೆ ಕಡೆ ಎಲ್ಲ ವೆಜ್ ಇರ್ತಾರೆ. ಅವರಿಗೆಲ್ಲ ಸಿಗೋದಿಲ್ಲ ನಾನ್ ವೆಜ್ ತಿನ್ನಕ್ಕೆ. ಹೋಟ್ಲುಗಡೆ ಕಡೆ ಎಲ್ಲ ಸಿಗೋದಿಲ್ಲ, ಆದ್ರೆ ನಮ್ಮ ಹೋಟ್ಲದಾಗ ಸಿಗ್ತೈತಿ. ಯಾಕಂದ್ರೆ ನಮ್ಮ ಹೋಟ್ಲ ನಾನ್ ವೆಜ್ ಐತಿ, ಅದಕ್ಕೋಸ್ಕರ ನಮಗೆ ನಾನ್ ವೆಜ್ ತಿನ್ನಕ್ಕೆ ಸಿಗ್ತೈತಿ. ಆದರೆ ನಾವು ಯಾವಾಗೂ ತಿನ್ನಂಗಿಲ್ಲ, ಆಲ್ಮೋಸ್ಟ್ಲಿ ವೆಜ್ಜೇ ಮಾಡ್ತೀವಿ. ಯಾವಾಗಾದ್ರೆ ವಾರಕ್ಕೊಂದ್ಸಲ, 1-2 ಸಲ ಅಂದರೆ ಭಾಳ ಆಕೈತಿ. ಮಾಡ್ಕೊಂಡು ತಿಂತೀವಿ. ಅದು ನೈಟ್ ಟೈಮ್ ತಿಂದ್ಬಿಡ್ತೀವಿ ಮಾಡಿ, ನೈಟ್ ಮಾಡಿ. ಫೈನಲ್ ರೆಡಿ ಆಗೈತಿ. ಒಂದು ಉಪ್ಪಷ್ಟು ಒಂದು ಮೇಲಿಂದ ಹಾಕ್ಬೇಕು. ಕೊತ್ತಂಬರಿ ಇದ್ರೆ ಸಾಂಬಾರು ಒಳಗೆ ಅದ್ರ ಮಜಾನೇ ಬೇರೆ ರೀ. ನೋಡ್ಬೋದು ಫೈನಲಿ ಅಂತೂ ರೆಡಿ ಆಗೈತಿ. ಇಲ್ಲೇ ಮಾಡೋ ಅಷ್ಟಲ್ಲ ಅಂದ್ರೆ ಒಂದು ಹಾಲತ್ ಏನಾಗೈತಿ ನೋಡ್ರಿ, ಪೂರ ಸೆಕೆ ಅಂದರೆ ಸೆಕೆ, ಪೂರ ಎಲ್ಲ ಇದಾಗ್ಬಿಟ್ಟಿದ್ರಿ, ಸೆಕೆ ಎಲ್ಲ ಆಗಿಬಿಟ್ಟಿದ್ವಿ. ಆದರೂ ಏನು ಪರವಾಗಿಲ್ಲ, ಸ್ಟಾಪಿಗೆ ಅಂದ್ರೆ ಮಾಡ್ಬೋದೆ. ಆದರೂ ಇದರಿಂದ ಒಳ್ಳೆ ಒಂದು ಟೇಸ್ಟ್ ಆಕೈತಿ. ಅದೇ ಜಲ್ದಿ ಗ್ಯಾಸ್ ಚಾಲೂ ಆಗ್ಬೇಕ್ರಿ, ಇಲ್ಲಾಂದ್ರೆ ಭಾಳ ತೊಂದರೆ ಆಗಾಕುಂತೀವಿ ಗ್ಯಾಸ್ ಇಲ್ಲ ಅನ್ನೋದಲ್ಲಿ. ಒಂದೊಂದು ಕಡೆ ಅಂತೂ ಹೋಟೆಲ ಬಂದ್ ಆಗ್ಬಿಟ್ಟಾವೆ ಗ್ಯಾಸ್ ಇಲ್ಲ ಅಂತೇಳಿ. ಆದರೂ ನಾವು ಒಲಿ ಮೇಲೆ ನಡ್ಸ್ಕೊಂಡು ಹೋಗ್ತೀವಿ, ಅದು ಜಲ್ದಿ ಚಾಲೂ ಆಗಲಿ ಗ್ಯಾಸ್. ಫೈನಲಿ ಊಟ ರೆಡಿ ಆಗೈತೆ ನೋಡ್ರಿ, ದಾಲ್ ಬಾತ್. ನೀವು ಊಟ ಮಾಡಕ್ಕೆ ಬರ್ರಿ ಒಂದ್ಸಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಂಥ ಗುಂಪು ಅಂತ ಹೇಳಿದ್ರೆ, ಯಾರೋ ಹೊಸ ಅಂಗಿ ಒಬ್ರು ತಂದಾರೆ. ಒಬ್ರು ತಂದಿದ್ದೆ ಅಷ್ಟೇ ಅಲ್ಲ, ಅಷ್ಟ್ರು ಹಾಕಿ ಫೋಟೋ ಹೊಡಿತಾರೆ ನೋಡ್ರಿ. ಇವಾಗ कहां से आते हैं?